ಇವತ್ತು ನಾನು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಆದರೆ ಗ್ಯಾಸ್ ಮೇಲಲ್ಲ, ನಮ್ಮ ಹಳ್ಳಿ ಸ್ಟೈಲ್ ಕಟ್ಟಿಗೆ ಒಲೆ ಮೇಲೆ. ಮೊದಲು ಅಡುಗೆ ಮನೆಯ ಮುಂದೆ ಸ್ವಲ್ಪ ಸ್ವಚ್ಛ ಮಾಡಿದೆ. ಒಲೆ ಮುಂದೆ ಚಿಕ್ಕ ರಂಗೋಲಿ ಹಾಕಿ, ಹಳ್ಳಿ ಮನೆಯಲ್ಲಿ ಅಡುಗೆ ಮನೆ ಶುರು ಮಾಡೋದಕ್ಕೂ ಮುಂಚೆ ರಂಗೋಲಿ ಹಾಕೋದು ಒಂದು ಸಂತೋಷ. ಆಮೇಲೆ ತೆಂಗಿನ ಗರಿ ಹಾಕಿ ಬೆಂಕಿ ಹಚ್ಚೋಕ್ಕೆ ಶುರು ಮಾಡಿದೆ. ಮೊದಲು ಸ್ವಲ್ಪ ಕಷ್ಟ ಆಯಿತು, ಆದರೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಆದರೆ ಒಮ್ಮೆ ಚೆನ್ನಾಗಿ ಹತ್ತಿದ ಮೇಲೆ ಮತ್ತೆ ಏನು ಕಷ್ಟ ಅನಿಸೋದಿಲ್ಲ. ನಾನು ತೆಂಗಿನಕಾಯಿ ಸುಲಿಯೋಣ ಅಂತ ಹೋದೆ. ಮಲೆನಾಡಿನ ಹಳ್ಳಿಗಳಲ್ಲಿ ತೆಂಗಿನಕಾಯಿ ಸುಲಿಯೋದನ್ನು ಚಿಕ್ಕಂದಿನಿಂದಲೇ ಕಲಿಸ್ತಾರೆ. ಎಲ್ಲವೂ ಚಿಕ್ಕಂದಿನಿಂದ ನೋಡ್ತಾ ಬೆಳೆದಿರ್ತಾರೆ. ಮೊದಲಿಗೆ ಭಯ ಆಗ್ತಿತ್ತು, ಕೈಗೆ ಏನಾದರೂ ಏಟಾಗಿಬಿಟ್ರೆ ಅನ್ನೋದು. ಆದರೆ ದಿನೇ ದಿನೇ ಅದು ಒಂದು ಅಭ್ಯಾಸ ಆಗಿಬಿಡುತ್ತೆ. ಹಳ್ಳಿ ಮಕ್ಕಳಿಗೆ ಕೆಲಸ ಅಂದರೆ ಹೊಸದೇನಲ್ಲ. ಕಾಯಿ ಸುಲಿಯೋದು, ಕಾಯಿ ತುರಿಯೋದು ಎಲ್ಲವೂ ಚಿಕ್ಕಂದಿನಿಂದಲೇ ನೋಡ್ತಾ ಬೆಳೆದಿರ್ತಾರೆ. ನಂತರ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ಹುರಿದ ಮೆಣಸಿನ್ಕಾಯಿ, ಹಸಿ ಅರಿಶಿನ, ಸ್ವಲ್ಪ ಹುಳಿ, ಶುಂಠಿ ಮತ್ತು ಕೊತ್ತಂಬರಿ ಎಲ್ಲ ಸೇರಿಸಿ ಮಸಾಲೆ ರೆಡಿ ಮಾಡಿಕೊಂಡೆ. ನಂತರ ತೆಂಗಿನಕಾಯಿ ಹಾಕಿ ರುಬ್ಕೊಂಡೆ. ನಂತರ ಮೀನು ಹಾಕಿ ಕುದಿಯೋಕೆ ಬಿಟ್ಟೆ. ಕಟ್ಟಿಗೆ ಬೆಂಕಿಯಲ್ಲಿ ಸಾಂಬಾರು ಕುದಿಯೋದನ್ನು ನೋಡ್ತಾ ಇದ್ದರೆ ಒಂಥರ ಖುಷಿ. ಮಸಾಲೆ ವಾಸನೆ, ಹೊಗೆ ಸುವಾಸನೆ ಸೇರಿ ಮನೆ ತುಂಬ ಹಳ್ಳಿ ರುಚಿ. ಸಾಂಬಾರು ಸಿದ್ಧವಾದಮೇಲೆ ರುಚಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಲೆನಾಡಲ್ಲಿ ಮೀನು ಸಾಂಬಾರಿಗೆ ರೊಟ್ಟಿ ಅಥವಾ ಕಡುಬು ಒಳ್ಳೆ ಕಾಂಬಿನೇಷನ್. ಬಿಸಿ ಕಡುಬನ್ನು ಸಾಂಬಾರು ಒಳಗೆ ಮುಳುಗಿಸಿ ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ.